ನಮಸ್ಕಾರ ಟೆಕ್ ಫಾರ್ ವಿ ಐ. ನಾನು ನಿಮ್ಮ ಸ್ನೇಹಿತ ಆರ್ ಶಾಬಾಜ್ ಅಹಮದ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಜಿಮೇಲ್ನ ಮುಂದುವರೆದ ಭಾಗವನ್ನು ತಿಳ್ಕೊಳ್ತಾ ಹೋಗೋಣ. ನಾನು ಹಿಂದೆ ನಿಮಗೆ ಕಂಪೋಸ್ ಮಾಡೋದು, ಸೆಂಡ್ ಮಾಡೋದು, ಮೇಲ್ನ ರೀಡ್ ಮಾಡೋದು, ಕ್ರಿಯೇಟ್ ಮಾಡೋದು ಅಕೌಂಟು ಎಲ್ಲ ತೋರಿಸಿದ್ದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಜಿಮೇಲಲ್ಲಿ ಯಾವ ರೀತಿ ಸಿಗ್ನೇಚರ್ನ ಆ್ಯಡ್ ಮಾಡ್ಕೊಳ್ಳೋವಂಥದ್ದು, ಅದೇ ಈಗ ಥ್ಯಾಂಕ್ ಯು, ಬೆಸ್ಟ್ ರಿಗಾರ್ಡ್ಸ್, ಆ ರೀತಿ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು, ಮತ್ತು ಇದು ಅಟ್ಯಾಚ್ಮೆಂಟ್ನ ಯಾವ ರೀತಿ ಮಾಡ್ಬೋದು, ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಯಾವ್ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಟೆಕ್ ಫಾರ್ ವಿ ಐ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಅಥವಾ ವಾಟ್ಸಪ್ ಕಮ್ಯುನಿಟಿ ಅದಕ್ಕೆಲ್ಲ ಜಾಯ್ನ್ ಆಗೋದಕ್ಕೆ ಬಯಸಿದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ಲು ಎಲ್ಲರದ್ದು ಲಿಂಕ್ ಕೊಟ್ಟಿರ್ತೀವಿ. ಜಾಯ್ನ್ ಆಗಬೇಕು ಅಂದ್ಕೊಂಡವರು ಆರಾಮಾಗಿ ಧಾರಾಳವಾಗಿ ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ಇವಾಗ ತಡ ಮಾಡೋದು ಬೇಡ. ಸೊ ಆದಷ್ಟು ಬೇಗ ಸಂಚಿಕೆಯನ್ನು ಮುಂದುವರಿಸೋಣ. ಈಗ ನನ್ನ ಫೋಕಸ್ ಬಂದು ಓಕೆ, ಜಿಮೇಲಲ್ಲಿದೆ. ಈಗ ಜಿಮೇಲ್ ಓಪನ್ ಮಾಡ್ತೀನಿ. Gmail window, Gmail, graphic, Google Workspace, if you're alert, blank, main landmark, enable desktop notifications for Gmail. Row 11, column 5, attachment, unread, Google, security alert, Be My Eyes, your Be My Eyes newsletter is here, 10 Feb, fresh updates from across the Gmail inbox, 21 buzzy 7600. ಓಕೆ, ಡನ್. ಸೊ ಈಗ ನಾವು ಫಸ್ಟು ಅಟ್ಯಾಚ್ಮೆಂಟ್ನ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗ ಕಂಪೋಸ್ ಮೇಲ್ ಮಾಡ್ತೀನಿ, ನಾನು ಸಿ ಪ್ರೆಸ್ ಮಾಡ್ತೀನಿ. Compose, new message dialog, new message region table, to add CC recipients, Control Shift C, add BCC recipients, Control. ಓಕೆ, ಸೊ ಈಗ ನಾನು ಒಬ್ರಿಗೆ ಯಾರಿಗೆ ಮೇಲ್ ಕಳಿಸ್ಬೇಕು ಅವ್ರ ಹೆಸರು ಬರಿತೀನಿ. VI IV RSAA BAZAHAED at GAIL.com Arshabazam's Gmail.com list Arshabaz Ahmed Arshabazam's Gmail.com 1 of 1. Compose, draft save. ಓಕೆ, ನಾನು ಈ ಮೇಲಲ್ಲಿ ಏನೇ ಟೈಪ್ ಮಾಡಿದರೂ ಕೂಡ ಸಜೆಷನ್ ತೋರಿಸ್ತಿಲ್ಲ, ಬಿಕಾಸ್ ಇದು ನಂದು ಪರ್ಸ್ನಲ್ ಅಕೌಂಟು. ಸೊ ಇವಾಗ ಈ ಮೇಲ್ ಐ ಡಿಗೆ ನಾನು ಮೇಲ್ ಮಾಡಬೇಕು. ಇವಾಗ ನಾನು ಟ್ಯಾಪ್ ಮಾಡ್ತೀನಿ. Subject line ಆಸ್ ಯೂಶುವಲ್ ಸಬ್ಜೆಕ್ಟ್ ಬರೆಯೋಕ್ಕೆ ಕೇಳ್ತಾ ಇದೆ. WRN G DEMO space A T T A G space T T E space I E. ಓಕೆ, ಸಬ್ಜೆಕ್ಟ್ ಬರ್ತಿದ್ದೀನಿ. Table row 1 column 1 table row 1 column 1 message body multi-line blank. ಓಕೆ, ಇಲ್ಲಿ ಮೆಸೇಜ್ ಬಾಡಿ ಬರೆಯೋಕ್ಕೆ ಕೇಳ್ತಾ ಇದೆ. ಇದು ಬ್ಲ್ಯಾಂಕ್ ಅಂತ ಹೇಳ್ತಾ ಇದೆ, ಯಾಕೆಂದರೆ ನಾವಿಲ್ಲಿ ಯಾವುದೇ ರೀತಿ ಸಿಗ್ನೇಚರ್ನ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಇವಾಗ ಬರಿತೀನಿ. DEAR space SIR space comma HRE space IA space A TTACHIG space H space FLE space T space S O double space E D M O dot B L E A C E E S E space I G O R E space T S M A L L I L dot. ಓಕೆ, ಡನ್. ಈಗ ನಾನು ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ನಮಗೆ 3 ಟೆಕ್ನಿಕ್ ಇದೆ. ಟೆಕ್ನಿಕ್ ನಂಬರ್ 1 ಕಾಪಿ ಪೇಸ್ಟ್, ಟೆಕ್ನಿಕ್ ನಂಬರ್ 2 ಸಿಲೆಕ್ಷನ್ ಮೆಥಡ್, ಟೆಕ್ನಿಕ್ ನಂಬರ್ 3 ನಾವು ಅಟ್ಯಾಚ್ ಫೈಲ್ಸ್ ಒಳಗೆ ಹೋಗಿ ನಮಗೆ ಯಾವ ಫೈಲ್ ಬೇಕು ಅದನ್ನು ಸರ್ಚ್ ಮಾಡಿ ಅಟ್ಯಾಚ್ ಮಾಡುವಂಥದ್ದು. ಸೊ ನಾವು ಈ ವಿಡಿಯೋದಲ್ಲಿ 3 ಟೆಕ್ನಿಕ್ನು ತಿಳಿತಾ ಹೋಗೋಣ. ಈಗ ಟೆಕ್ನಿಕ್ ಫಸ್ಟ್ ತೋರಿಸ್ತೀನಿ. ಈಗ ನಾನು ಕಾಪಿ ಪೇಸ್ಟ್ ತೋರಿಸ್ತೀನಿ ನೋಡಿ. ಈಗ ನಾನು ಫೈಲ್ ಎಕ್ಸ್ಪ್ಲೋರರ್ ಎಲ್ಲಿ ಯಾವ ಫೈಲ್ನ ಕಾಪಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಕಾಪಿ ಮಾಡ್ಕೋಬೋದು. ನಾನು ಇವಾಗ ಕಾಪಿ ಮಾಡ್ತೀನಿ. Home File Explorer pane. Home selected 1 of 1. Quick access grouping list. Download documents 2 of 9. Items view list. Build not selected 1 of 29. Custom office. Current love status report 17 of 29.
ಓಕೆ ಫ್ರೆಂಡ್ಸ್, ನಾನು ಈ ಫೈಲ್ನ ಕಾಪಿ ಮಾಡ್ತೀನಿ. ಸೊ ಈಗ ಕಾಪಿ ಆಗುತ್ತೆ. ಅದು ಕಾಪಿ ಮಾಡಿದ್ಮೇಲೆ Desktop list. ನಾನೇನು ಮಾಡಲ್ಲ, ಮೆಸೇಜ್ ಬಾಡಿಯಲ್ಲೇ ಬಂದು ಸೀದಾ ಪೇಸ್ಟ್ ಮಾಡ್ತೀನಿ. Gmail inbox. Gmail inbox 21. Buzz. Send control. Dear sir. Grammar error. Please ignore this mail. ಓಕೆ, ಇಲ್ಲೊಂದು ಗ್ರಾಮರ್ ಎರರ್ ಇದೆ. Grammar error. P. Grammar options. Press tab. Grammar error dialog. Please suggestion. Grammar error. Please ignore. Suggestion ignored. Inbox 21. Buzz 7622. Grammar error. Here I am attaching the. Please ignore this mail. Grammar error. Here I am attaching the file to show. Grammar error. H. Grammar error dialog. Here suggestion. Grammar error. Ignore. Compose. Showing the demo of attaching the file. Send control. Dear sir, here I am attaching the file. Please ignore this mail. Please ignore this mail. ಓಕೆ, ಡನ್. ಸೊ ಈಗ ನಾನು ಮೆಸೇಜ್ ಬಾಡಿಯಲ್ಲೇ ಇದ್ದೀನಿ. ಈಗ ಪೇಸ್ಟ್ ಮಾಡ್ತೀನಿ ನೋಡಿ. Attachment current love status report XLSX added. ಓಕೆ, ಅಟ್ಯಾಚ್ಮೆಂಟ್ ಅಂದ್ಬಿಟ್ಟು ನನ್ನ ಫೈಲ್ ಹೆಸರು ಹೇಳಿ .xlsx added ಅಂತು. ಸೊ ನೆಕ್ಸ್ಟ್ ಟೆಕ್ನಿಕ್ನ ನೋಡೋದಾದ್ರೆ Send control end. More send options collapsed. Clickable attach files collapsed. Dear sir, open dialog file name. File ಸೆಕ್ಷನ್ ಅದು ಟೆಕ್ನಿಕ್ ನಂಬರ್ 2 ಬಂದು ಸೆಲೆಕ್ಷನ್ ನೋಡಿ. items view list name collapsed. First sem result not selected 1 of 17. ಸೆಲೆಕ್ಟ್ ಮಾಡ್ತೀನಿ. Selected. Second view selected. Second sem result not selected 3 of 17. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೋಬಹುದು. Selected. Third sem result selected. Fourth sem result selected. ಇದನ್ನು ಕಾಪಿ ಪೇಸ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ Name collapsed. File name. File of type. Or open Alt O. Gmail inbox 21 7622 Gmail.com. Gmail window. Attachment first sem result PDF successfully uploaded and added. Attachment second PUC marks card PDF successfully uploaded and added. Attachment third sem result PDF added. Gmail inbox 20. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ 3 ಕೂಡ ಆ್ಯಡ್ ಆಗಿದೆ. ನಾವು ಯಾವ ಫೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ ಮಾಡಿ ಓಪನ್ ಕೊಟ್ಟರೆ ಅದು ಅಟ್ಯಾಚ್ಮೆಂಟ್ ಆಗಿ ಆ್ಯಡ್ ಆಗುತ್ತೆ. ಸೊ ಇನ್ನೊಂದು ಮೆಥಡ್ ನೋಡೋದಾದರೆ ಬರೀ ಸಿಂಗಲ್ ಫೈಲ್ ಅಟ್ಯಾಚ್ಮೆಂಟಿಗೆ ಮಾತ್ರ ಇದು ವರ್ಕ್ ಆಗುತ್ತೆ. ಡಬಲ್ ಅಟ್ಯಾಚ್ಮೆಂಟಿಗೆಲ್ಲ ವರ್ಕ್ ಆಗಲ್ಲ. ಏನು ಅಂದರೆ Send control enter. More send options collapsed. Clickable attach file. Dear sir, open dialog file name. File name collapsed. Alt N blank. Items view list name first sem result not selected 1 of 7. You did card 17 of 17. UDID ಕಾರ್ಡ್ ಬೇಕು ನನಗೆ. ಈಗ ನಾನು ಸೆಲೆಕ್ಟ್ Not ಮಾಡ್ತೀನಿ. selected. ಸೊ ಈಗ ಈ ಮೆಥಡ್ ಬಂದು ನೀವು ಸಿಂಗಲ್ ಆಗಿ ಯಾವ ಫೈಲ್ ಬೇಕೋ ಅದನ್ನು ಹುಡ್ಕೊಂಡೋಗಿ ಆ್ಯಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಮಲ್ಟಿಪಲ್ ಫೈಲ್ಸ್ ಆ್ಯಡ್ ಮಾಡಬೇಕು ಅಂದರೆ ನಾನು ಮೇಲ್ಗಡೆ ತೋರಿಸಿರುವಂತಹ ಮೆಥಡು ಯೂಸ್ ಮಾಡ್ಬೋದು. 2 ಮೆಥಡ್ನು ಕೂಡ ಮಲ್ಟಿಪಲ್ ಫೈಲ್ಸ್ ಆ್ಯಡ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಮೆಥಡ್ ಬಂದು ಸಿಂಗಲ್ ಫೈಲ್ಸಿಗೆ ಮಾತ್ರ ವರ್ಕ್ ಆಗುತ್ತೆ. ಇವಾಗ ಇದನ್ನು ಅಟ್ಯಾಚ್ ಮಾಡ್ತೀನಿ. Name collapsed. File of type. Open Alt O. Gmail inbox 21 7006. ಸೊ ಇದಾಯಿತು. ಈಗ ಅಟ್ಯಾಚ್ಮೆಂಟ್ ಮಾಡಿದ್ಮೇಲೆ ನಾವು ಇದನ್ನು ಸೀದಾ ಕಂಟ್ರೋಲ್ ಎಂಟರ್ ಮಾಡಿದರೆ ಸೆಂಡ್ ಆಗುತ್ತೆ ನೋಡಿ. Send alert cancel. Send alert undo. Sending. Cancel close. Message sent undo. New message close. Blank. Message sent. New message close. ಓಕೆ, ಡನ್. ಸೊ ಫ್ರೆಂಡ್ಸ್, ಇದು Message ಅಟ್ಯಾಚ್ಮೆಂಟ್ sent. New message close. ಇದು ಅಟ್ಯಾಚ್ಮೆಂಟ್ ಮಾಡೋದು ಹೆಂಗೆ ಅಂತ. ಸೊ ಈಗ ಮುಂದೆ ನಾವು ಮೇಲ್ ಐ ಡಿಗೆ ನಮ್ಮ ಮೇಲ್ಗೆ ಮೆಸೇಜ್ ಬಾಡಿಯಲ್ಲಿ Enable desktop ನಾವೇನಾದರೂ notification. ಬರಿತಾ ಇದ್ರೆ, ನಾವು ಮೇಲ್ನ ಕಳಿಸ್ತಾ ಇದ್ರೆ ನಾವು ಸಿಗ್ನೇಚರ್ ಹಾಕ್ಕೋಬೇಕು ಅಂತ. ಸೊ ಆ ಸಿಗ್ನೇಚರ್ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಫಸ್ಟು ನಾವು ಇನ್ಬಾಕ್ಸ್ಗೆ ಹೋಗ್ತೀನಿ. Main landmark. Primary property page table. Unread. Google. ನಾನು ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡೋದೇ ಇದನ್ನು. ಆಲ್ಮೋಸ್ಟ್ ಇನ್ಬಾಕ್ಸಿಗೆ ಹೋದರೆ ಇನ್ಬಾಕ್ಸಿಂದ ಫೋಕಸ್ ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದು ಬ್ರೌಸಿಂಗ್ ಮಾಡೋಕ್ಕೆ ಬರ್ತೀನಿ. Out of table attachment you did card PDF added. Attachment you did card PDF added. ಸೊ ಇದನ್ನು ಇಗ್ನೋರ್ ಮಾಡಿ ಫ್ರೆಂಡ್ಸ್. ಬಟನ್ಸ್ ವೈಸ್ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ತೀನಿ ನಾನು. Clickable banner landmark main menu. Search landmark advanced search mail unavailable. Clickable support collapse. Clickable settings collapsed submenu heading level 1. ಸೆಟ್ಟಿಂಗ್ಸ್ ಕೊಲ್ಯಾಪ್ಸ್ ಸಬ್ ಮೆನ್ಯೂ ಅಂತ ಇದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ನಾನು ಸ್ಪೇಸ್ ಬಾರ್ ಮಾಡ್ತೀನಿ. Quick settings. ಟ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. Close. See all settings. Customize. Default checked 1 of 12. View all. Default theme. Default checked 4 of 12. Customize default. Customize priority inbox. Customize multiple inboxes. No split checked 10 of 12. Conversation view checked. Group emails of the same topic together.
Side panel complementary landmark tab control calendar 1 of 5. Hide side inbox 21 buzzy 7000. ನನಗೆ Customize and ಟ್ಯಾಬ್ control Gmail ಮಾಡಿಕೊಂಡು collapsed. ಹೋಗಬೇಕು. Inbox clickable skip to using Gmail banner and Gmail search land advanced search mail clickable support clickable settings try Gemini heading clickable Google click no close no navigation landmark compose click no okay. Inbox 20 allow 1 of 2. Inbox 21 buzzy 7622 Gmail.com Gmail settings page close. Navigation landmark compose. Clickable inbox 20 banner landmark Google account buzzy 7620 clickable Google apps collapsed try Gemini clickable settings expanded submenu heading level 1 try Gemini heading level 1 clickable collapsed quick settings close see all settings ಸಿ ಆಲ್ ಸೆಟ್ಟಿಂಗ್ಸ್ tab ಒಳಗಡೆ control general ಹೋಗ್ಬೇಕಾಗುತ್ತೆ. selected 1 of 11 ನಾವು ಟ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. labels 2 of 11 inbox 3 of 11 accounts and import 4 of 11 filters and blocked addresses 5 of 11 forwarding and POP map 6 of 11 add-ons 7 of 11 chat and meet 8 of 11 advanced 9 of 11 offline 10 of 11 themes 11 of 11 main landmark tab control table Gmail display language English UK change language set change language show all language off show 50 conversations per page row 2 column 2 table show 50 ಶೋ 50 ಕಾನ್ವರ್ಸೇಷನ್ಸ್ ಪರ್ ಪೇಜ್ ಅಂತ ಇದೆ. ಅಂದರೆ ನೀವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇದ್ರೆ ಪರ್ ಸ್ಕ್ರೀನ್ ಮೇಲೆ ನಿಮಗೆ ಜಿಮೇಲು ಬರೀ 50 ಕಾನ್ವರ್ಸೇಷನ್ಸ್ನ ಮಾತ್ರ ಲಿಸ್ಟ್ ಮಾಡುತ್ತೆ. ಇನ್ನೂ ನಿಮಗೆ ಬೇಕು ಅಂತಂದರೆ ಹಳೆ ಮೇಲ್ ಆಗಿತ್ತು ಅಂದರೆ ಅದನ್ನು ನೀವು ಸರ್ಚ್ ಮಾಡಿ ನೋಡಬೇಕಾಗುತ್ತೆ. ಸೊ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ, ನಿಮ್ಮಿಷ್ಟ ಅದು. ಸೊ ನಾನು 50ಗೆ ಇಟ್ಕೊಂಡಿರ್ತೀನಿ. send cancellation period 5 seconds row 3 column 2 5 collapsed ಸೆಂಡ್ ಕ್ಯಾನ್ಸಲೇಷನ್ ಪೀರಿಯಡ್ ಅಂದರೆ ಒಂದು ಸತಿ ಕಂಟ್ರೋಲ್ ಎಂಟರ್ ಒತ್ತದ ಮೇಲೆ ಸೆಂಡಿಂಗ್ ಅಲರ್ಟ್ ಅಂಡು ಅಂತ ಹೇಳುತ್ತಲ್ಲ, ಅದು 5 ಸೆಕೆಂಡ್ಸ್ ಒಳಗಡೆ ಹೋಗುತ್ತೆ ಮೇಲು. ಆ 5 ಸೆಕೆಂಡ್ಸ್ ಒಳಗಡೆ ನೀವೇನಾದರೂ ಕಂಟ್ರೋಲ್ Z ಮಾಡಿದರೆ ಆ ಮೇಲು ಹೋಗಲ್ಲ. ನೆಕ್ಸ್ಟ್ row 4 column 1 learn more reply all row 4 column 2 table reply row 1 column 1 reply not checked 1 of 1 ರಿಪ್ಲೈ. ಇದು ಅವರವರ ಕಂಫರ್ಟೇಬಲ್ಗೆ ಬಿಟ್ಟಿದ್ದು. ಕೆಲವರು ಆಟೋ ರಿಪ್ಲೈ ಆನ್ ಮಾಡ್ಕೊತಾರೆ, ಸೊ ನಾನು ಮಾಡಲ್ಲ. enable hover actions quickly gain access to archive delete row 6 column 1 learn more show send archive button in reply hide send archive button in always display external images learn more about displaying row 9 column 1 learn more column 2 enable dynamic email display dynamic email developer settings same page row 10 column 2 table grammar suggestions on row 1 column 1 grammar suggestions on checked 1 of 1 ಗ್ರಾಮರ್ ಸಜೆಷನ್ ಅಂತ ಇದೆ. ಇದನ್ನು ಕೂಡ ಏನು ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ಆನ್ ಇಟ್ಕೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂದರೆ ಈಗ ನೀವು ಮೇಲ್ಗಡೆ ನೋಡಿದ್ರಿ ಅಲ್ಲಿ ಮೇಲ್ ಕಂಪೋಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಗ್ರಾಮರ್ ಎರರ್ ಅಂತ ಇತ್ತು. ಸೊ ಆ ಗ್ರಾಮರ್ಸ್ನ ಕರೆಕ್ಟಾಗಿ ವೆರಿಫೈ ಮಾಡಬೇಕು ಅಂದರೆ ಇದನ್ನು ಆನಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಟ್ಯಾಬ್ row 11 column 2 table spelling suggestions on row 1 column 1 spelling suggestions on checked 1 of 1 ಸ್ಪೆಲ್ಲಿಂಗ್ ಸಜೆಷನ್ಸ್ ಇದು ಮೇಯ್ನ್ ಬೇಕೇ ಬೇಕು, ಎಸ್ಪೆಷಲಿ ನಮ್ಮಂಥವ್ರಿಗೆ. ಇದನ್ನು ಆನಲ್ಲೇ ಇಟ್ಕೊಳ್ಳಿ. row 12 column 2 table autocorrect on row 1 column 1 autocorrect on ಆಟೋ ಕರೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ಲೀಸ್ ಅನ್ನೋದಕ್ಕೆ PLEASE ಅಲ್ವಾ ಪ್ಲೀಸ್ ಸ್ಪೆಲ್ಲಿಂಗು, ನೀವೇನಾದರೂ PLECE ಅಂತ ಬರೆದ್ಬಿಟ್ಟು ಸ್ಪೇಸ್ ಕೊಟ್ಟರೆ ಅದು ಆಟೋ ಕರೆಕ್ಷನ್ ಮಾಡ್ಕೊಳ್ಳುತ್ತೆ. NVIDIA ನಿಮಗೆ ಹೇಳುತ್ತೆ ಆಟೋ ಕರೆಕ್ಟೆಡ್ ಟು ಪ್ಲೀಸ್ ಅಂತ. row 13 column 2 table writing suggestions on row 1 column 1 writing suggestions on checked 1 of 1 feedback on smart compose suggestions same page ಸೊ ಇದನ್ನ ಏನು ಮಾಡಬೇಡಿ. row 14 column 2 table personalization on row 1 column conversation view on conversation view of row 15 column 2 table conversation view on row 1 row 16 column 1 learn more column 2 suggest emails to reply to emails that you might have forgotten to respond to will appear at the top of your inbox checked suggest emails to follow up on sent emails that you might need to follow up on will appear at the top of your inbox checked row 17 column 2 table smart reply on row 1 column 1 smart reply on checked 1 of 1 row 18 column 1 learn more about in product smart feature column 2 turn on smart features in Gmail chat and meet when you turn this setting on you agree to let Gmail chat and meet use your content and activity in these products to provide row 19 learn more manage workspace smart feature settings row 20 column 1 learn more about package tracking column 2 turn on package tracking Google will share the tracking numbers for your ಸೊ ಇದೆಲ್ಲ ಅವ್ರದ್ದು ಸೆಟ್ಟಿಂಗ್ಸು, ಇದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ. row 21 column 1 learn more about desktop notifications
ಡೆಸ್ಕ್ಟಾಪ್ ನೋಟಿಫಿಕೇಶನ್ಸ್ ಇದನ್ನು ಆನ್ ಮಾಡ್ಕೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. New mail notifications on. Notify me when any new message arrives in my inbox. Or primary tab important mail notifications on. Notify me only when an important message arrives in my inbox. Mail note. Row 22 column 2 1 star. 4 stars. All stars. Row 23 column 1. Learn more about keyboard shortcuts. ಕೀಬೋರ್ಡ್ ಶಾರ್ಟ್ಕಟ್ಸ್ ಇದು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲೇ ತೋರಿಸಿದ್ದೆ. ಇದು ವಿಜುವಲಿ ಇಂಪೇರ್ಡ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ಕೀಬೋರ್ಡ್ ಶಾರ್ಟ್ಕಟ್ಸ್ನು ಕೂಡ ಏನು ಮಾಡಕ್ ಹೋಗ್ಬೇಡಿ. Keyboard shortcuts off. Keyboard shortcuts on. Row 23 column 2. Row 24 column 1. Learn more about button labels. Icons text. Row 24 column 2. Table icons. Row 1 column. Row 25 column 1. Learn more about selecting your picture. Column 2 about me. When I send a message to a new person, add them to other contacts so that I can auto-complete to them next time. I'll add contacts myself. Row 26 column 2 table. When I send row 27 column 2 here. Row 28 column 1. Learn more about signatures. ಎಸ್, ಸಿಗ್ನೇಚರ್. Row 27 column 2 here. Row 28 column 1. Learn more about column 2. Create a new signature. ಸೊ ಇಲ್ಲಿ ಕ್ರಿಯೇಟ್ ಎ ನ್ಯೂ ಸಿಗ್ನೇಚರ್ ಅಂತ ಇದೆ. ಯಾಕೆ ಹಿಂಗೆ ಕೇಳ್ತಾ ಇದೆ ಅಂದರೆ, ಒಂದು ವೇಳೆ ನಾನು ಫಸ್ಟೇ ಸಿಗ್ನೇಚರ್ ಹಾಕಿದರೆ ಅದು ಹೇಳುತ್ತೆ ನಿಮಗೆ ಆಲ್ರೆಡಿ ಸಿಗ್ನೇಚರ್ ಇದೆ ಅಂತ. ಇಲ್ಲಿ ಮೇಲ್ಗಡೆ ಇಲ್ಲಿ Column 1. Learn more about row 27 column 2 here. ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಹೇಳುತ್ತೆ ಒಂದು ಸಿಗ್ನೇಚರ್ ಇದೆ, ಏನು ಸಿಗ್ನೇಚರ್ ಇದೆ ಅಂತೆಲ್ಲ ಹೇಳುತ್ತೆ. ಸೊ ನಾನು ಕ್ರಿಯೇಟ್ ಕೊಡ್ತೀನಿ. ನಮಗೆ ಇವತ್ತಿನ ಸಂಚಿಕೆಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಇದೆ. ಸೊ ನಾನು row 28 column 1. Learn more about column 2. Create a new signature. ಕ್ರಿಯೇಟ್ ಕೊಡ್ತೀನಿ. Name new signature dialog. Signature name 0 of 320 characters entered blank. ಸಿಗ್ನೇಚರ್ ನೇಮ್ ಅಂದರೆ ಯಾರು ಈ ಸಿಗ್ನೇಚರ್ನ ಯೂಸ್ ಮಾಡಬೇಕು ಅನ್ನೋಂಥ ನೇಮ್ನ ಕೇಳ್ತಾ ಇದೆ ಇದು. ನಾನಿವಾಗ ನೇಮ್ ಬರಿತೀನಿ. BUZZY 5 of cancel. Create. ಕ್ರಿಯೇಟ್. Out of table attachment you did card PDF added. Clickable main landmark table with 32 rows and 2 columns. Row 28 column 2 buzzy. Edit signature name. Delete signature. ಓಕೆ, ಎಡಿಟ್ ಸಿಗ್ನೇಚರ್ ನೇಮ್ ಬುಜಿ ಅಂತ ಇದೆ. Edit signature name. Delete signature. Table. Row 1 column 1. Signature multiline blank. Blank. ನೋಡಿ, ಇಲ್ಲಿ ಟ್ಯಾಬ್ ಮಾಡಿದ ತಕ್ಷಣ ಟೇಬಲ್ ಸಿಗ್ನೇಚರ್ ಮಲ್ಟಿಲೈನ್ ಬ್ಲ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ನಾನು ಬರಿತೀನಿ ನೋಡಿ. TANK space U KBE S SE B I TH space REG UAD DRDS. ಥ್ಯಾಂಕ್ ಯು ವಿತ್ ರಿಗಾರ್ಡ್ಸ್, comma. ನೆಕ್ಸ್ಟ್ ಲೈನ್ ಬುಜಿ. BUZZY. ಬುಜಿ. ಇಲ್ಲಿ ನೀವು ಫೋನ್ ನಂಬರ್ ಬೇಕಾದ್ರೂ ಬರ್ಕೋಬೋದು, ಇಮೇಲ್ ಐ ಡಿ, ಎಕ್ಸ್ಟರ್ನಲ್ ಇಮೇಲ್ ಐ ಡಿ, ಫೇಸ್ಬುಕ್ ಐ ಡಿ, ಇನ್ಸ್ಟಾಗ್ರಾಮ್ ಐ ಡಿ, ಏನೇ ಬೇಕಾದ್ರೂ ನಿಮ್ಮ ಸಿಗ್ನೇಚರಲ್ಲಿ ಹಾಕ್ಕೋಬೋದು. ಯಾಕಂದರೆ ನೀವು ಯಾರಿಗೆ ಮೇಲ್ ಕಳಿಸಿದ್ರೂ ಅವ್ರಿಗೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಸದ್ಯಕ್ಕೆ ಇಷ್ಟನ್ನು ಬರೆದು Create a new signature. ಕ್ರಿಯೇಟ್ ಅ ನ್ಯೂ ಸಿಗ್ನೇಚರ್ ಮೇಲೆ ಎಂಟರ್ ಮಾಡ್ತೀನಿ. ಇವಾಗ ನೋಡಿ, Name new signature dialog. Signature name 0 of 320. Cancel. Out of table attachment you did card. For any W emails use no signature collapsed. ಫಾರ್ NEW Create a new emails. signature. Table. Thank you with regards. 01 column 1. Create for any W emails use no signature collapsed. ಫಾರ್ ನ್ಯೂ ಇಮೇಲ್ಸ್ ಯೂಸ್ ನೋ ಸಿಗ್ನೇಚರ್ ಕೊಲ್ಯಾಪ್ಸ್ ಅಂತ ಇದೆ. ಈಗ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. Buzzy. No signature. Buzzy. ಬುಜಿ. ಇದೇ ಸಿಗ್ನೇಚರೇ ಎಲ್ಲ ಯಾವುದೇ ಹೊಸ ಮೇಲ್ ಬರೆದ್ರೂ ಯೂಸ್ ಆಗಬೇಕು ಅಂತ. On reply forward use no signature collapsed. ಆನ್ ರಿಪ್ಲೈ ಫಾರ್ವರ್ಡ್ ಯೂಸ್ ನೋ ಸಿಗ್ನೇಚರ್. Buzzy. ಇದನ್ನು ಕೂಡ ನಮ್ಮ ಸಿಗ್ನೇಚರ್ಗೆ ಸೆಟ್ ಮಾಡ್ಕೋಬೇಕು. Insert signature before the quoted text in replies and remove the line that precedes it not checked. ಇದನ್ನ ಏನು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಮಗೆ ಸಿಗ್ನೇಚರ್ ಯಾವತ್ತೂ ಲಾಸ್ಟಲ್ಲೇ ಬರಬೇಕು. No indicators. Show indicators. Display an arrow. My messages sent to my address, not a mailing list. And a double arrow. My messages sent only to me. Row 29 column 2 table. Show snippets. Show snippets of the message. Row 31 column 1. Learn more about the out of office auto reply. ಔಟ್ ಆಫ್ ಆಫೀಸ್ ಆಟೋ ರಿಪ್ಲೈ ಅಂತ ಇದೆ. ಇದು ನಮಗೆ ಯೂಸ್ ಆಗಲ್ಲ. ಯಾರು ಪ್ರೊಫೆಷ್ನಲ್ ಆಗಿ ಮೇಲ್ನ ಯೂಸ್ ಮಾಡ್ತಿರ್ತಾರೋ ಅವರು ಈ ಸಜೆಷನ್ಗಳನ್ನ ಆನ್ ಮಾಡ್ಕೊಂಡಿರ್ತಾರೆ. ಆಟೋ ರಿಪ್ಲೈ ಇಲ್ಲಿದೆ, ಆನ್ ಮಾಡ್ಕೋಬೋದು. Out of office auto reply off. Out of office auto reply on 1st May 12 February 2026. Fixed end date last May 12 February 2026. Row 3 column 3 1st May. Select fixed end date not checked.
ಸೊ ನಾನೇನು ಮಾಡೋಕ್ಕೆ ಹೋಗಲ್ಲ ಇದೆಲ್ಲ. Subject row 4 column 3 through 4. Subject blank. Formatting options plain. Only send a response to people in my contacts not checked. ಅಂದರೆ ಆಟೋ ರಿಪ್ಲೈ ಮಾಡಿದರೆ ಓನ್ಲಿ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರು ಇದ್ದಾರೋ ಅವ್ರಿಗೆ ಮಾತ್ರ ಹೋಗ್ಬೇಕಾ ಅಂತಲೂ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಮ ಕಂಫರ್ಟೇಬಲ್ಗೆ ಬಿಟ್ಟಿದ್ದು. ನೀವು ಹೌದು ಹೋಗಬೇಕು ಅಂತಂದರೆ ಓಕೆ ಚೆಕ್ ಮಾಡ್ಕೊಳ್ಳಿ. Row 32 column 1 through 2 navigation landmark save changes. Cancel. Content info landmark 0 of 15 GB used follow linked terms. Privacy. Program policies. Clickable details. Side panel complementary landmark tab control calendar 1 of 5. ಲಾಸ್ಟಲ್ಲಿ ಹೋಗ್ಬಿಟ್ಟು ಅಪ್ಲೈ ಅಂತ ಇರುತ್ತೆ. Hide site setting customized settings. Click you banner landmark Gmail visited. Advanced search. Clickable settings. Try Gemini. Clickable create upgrade. Main landmark clickable table with 32 rows and row 2 maximum page, row 3 undo send, row 4 default reply with row 5 hover action, row 6 send and archive, row 7 default text style, row 8 images, row 9 dynamic email, row 10 grammar, row 11 spelling, row 12 autocorrect, row 13 smart compose, row 14 smart compose, row 15 conversation, row 16 nudges, row 17 smart reply, row 18 smart feature, row 19 Google Workspace, row 20 package tracking, row 21 desktop, row 22 stars, row 23 keyboard shortcut, row 24 button labels, row 25 my picture, learn more, row 26 create contacts for autocomplete, row 27 important signals for ads, row 28 signature, appended at the end of all outgoing messages, learn more about signatures. Column 2 clickable buzzy edit signature name delete signature. Edit signature name. Delete signature. Table thank you with regards. Buzzy row 1 column 1 signature multi-line thank you with spelling error regards. Create a new signature. For new emails use buzzy collapsed. On reply forward use buzzy collapsed. Insert signature before the quoted text in replies and remove the line that precedes it not checked. No indicators show indicator. Row 28 column 2 insert signature before the quoted text in replies and remove the line that precedes it not checked. ಸೊ ಇದರಲ್ಲಿ ಈ ಸಿಗ್ನೇಚರ್ನ ಸೆಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಇಮಿಡಿಯೇಟಾಗಿ ಅಪ್ಲೈ ಅಥವಾ ಸೇವ್ ಏನೂ ಕೂಡ ಸಿಗಲ್ಲ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. On reply forward use buzzy collapsed. For new email, create a new signature. Table thank you with regards. B. Thank you with spelling error regards. T. You with spelling error regards. Create a new signature. Table thank you with rid D. HANK space YOU space WITH space spelling error R. Regards selected. Regards 1 of 12. Regards 2 of 12. Regards 1 of REGARDS. Settings buzzy 7622 Gmail.com Gmail main landmark tab control table buzzy edit signature name delete signature. Create a new signature. Table thank you with regards. Clickable delete signature. Edit signature name. Buzzy edit signature name delete edit signature name delete signature multi-line thank you with buzzy blank formatting options collapsed submenu color separator unavailable link font control shift 5 control shift 6 list sub collapsed out of toolbar create a new signature defaults for new emails use collapsed buzzy on reply forward use collapsed buzzy not checked insert signature before the row 29 column 1 personal level in column no indicate not checked show indic display messages row 30 column 1 snip row 31 column bold control italic under text link control insert align number bullet indent quote remove row for cancel hide side panel not pressed main landmark clickable table with 32 rows and 2 columns row 32 column 1 through 2 navigation landmark cancel ಅಂತಾನೆ ಇದೆ. out of table content info landmark 0 of 15 GB used. Main landmark clickable table with 32 rows and 2 columns row 32 column 1 through 2 navigation landmark save changes cancel. Row 31 column row 32 column 1 through 2 navigation landmark save changes cancel. ಇಲ್ಲಿ ಸೇವ್ ಚೇಂಜಸ್ ಕ್ಯಾನ್ಸಲ್ ಅಂತ ಇದೆ. ಇದು NVDAದು ಆಕ್ಸೆಸಿಬಿಲಿಟಿ ಇಶ್ಯೂಸ್. ಸೊ ನಾನು ಇವಾಗ ಇಲ್ಲಿ ಇನ್ಸರ್ಟ್ ವಿ ಮಾಡಿ ಸ್ಕ್ರೀನ್ ಲೇಔಟ್ನ use screen layout ಆಫ್ ಮಾಡ್ಕೊಂಡಿದ್ದೀನಿ. row 31 row 32 column 1 through 2 navigation landmark save check cancel. Out of table content info landmark 0 of 5 main landmark clickable table with 32 rows and 2 columns row 32 column 1 through 2 navigation content info landmark 0 main landmark clickable table with 32 rows and 2 columns row 32 column 1 through 2 navigation landmark cancel. Save changes. ಸೇವ್ ಚೇಂಜಸ್ ಅಂತ ಇಲ್ಲಿ ಸಿಕ್ತು ನೋಡಿ. ನಿಮ್ಗೆ ಏನಾದ್ರು ಸೇವ್ ಚೇಂಜಸ್ ಅಂತ ಸಿಕ್ಕಿಲ್ಲ ಅಂತಂದರೆ ನೀವು NVDAದು ಸ್ಕ್ರೀನ್ ಲೇಔಟ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಸೇವ್ ಚೇಂಜಸ್ ಸಿಗುತ್ತೆ. ಇವಾಗ ನನಗಿಲ್ಲಿ ಸಿಕ್ಕಿದೆ, ನಾನು ಎಂಟರ್ ಮಾಡ್ತೀನಿ. Main landmark primary property page table unread Google security alert. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ನಾನೇನೇ ಕಂಪೋಸ್ ಮಾಡಿದ್ರು ಸಿಗ್ನೇಚರ್ ಬರುತ್ತೆ ನೋಡಿ. ಇವಾಗ
compose. New message dialog. New message region table. To add CC recipients. Control Shift C. V I V V J A Y ಟು ಅಡ್ರೆಸ್ ಬರಿತಾ ಇದ್ದೀನಿ. B V 8 3 at G A I L dot com. Inbox 21 buzzit. Subject blank. Table 2 search field list. The recipients collapsed as autocomplete editable. 1 selected blank. ಒನ್ ಸೆಲೆಕ್ಟೆಡ್. Subject blank. ಸಬ್ಜೆಕ್ಟ್ ಬರಿತೀನಿ. W space D E N O space S S R N S E R T N G space G I R G G A T U R E. ಓಕೆ, ಡನ್. Table. Thank you with regards. 01 column 1 tape blank. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಸಿಗ್ನೇಚರು. ಅದೇ ಇನ್ಸರ್ಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ಏನು ಬೇಕು ಮಾತ್ರ ಬರಿತೀನಿ. ನನಗೇನು ಬೇಕೋ ಅದನ್ನು ಮಾತ್ರ ಬರ್ಕೋತೀನಿ. D E A R space V I J A Y comma H E E space I A space S W N G space A space O double space A T space I N S R space A space I G N A U E dot space B L A S E space I G N O E space autocorrection options. Press tab. Autocorrection dialog. Undo revert to note. Autocorrection undo. Compose. Show a demo of inserting a signature dial blank. Here I am showing how to insert a signature. Please ignite. Autocorrection op blank. E T R E space T H S space M A I L. ಓಕೆ, ಡನ್. ನಾನು ಥ್ಯಾಂಕ್ ಯು ವಿತ್ ರಿಗಾರ್ಡ್ಸ್ ಅವೆಲ್ಲ ಬರೆಯೋದೇ ಇಲ್ಲ. ನೋಡ್ಬೋದು ಬೇಕಾದ್ರೆ ನೀವೇ, ಕೆಳಗಡೆ ಬರ್ಕೊಂಡಿದೆ ನೋಡಿ. Blank. Buzzy. Arial 10 PT blank. Buzzy blank. Buzzy blank. Buzzy. NVDA ಓದ್ತಾ ಇಲ್ಲ, ಆದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. Blank. Here I am showing how to blank. ಸೈಟೆಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. Message body focused multi-line. ಬಟ್ NVDA ರೀಡ್ ಮಾಡ್ತಾ ಇಲ್ಲ. NVDAದು ಇದೊಂದು ಬಗ್ ಇದೆ ಫ್ರೆಂಡ್ಸ್. ಸೊ ಈಗ ನಾನು ಡೈರೆಕ್ಟ್ ಆಗಿ ಕಂಟ್ರೋಲ್ ಎಂಟರ್ ಮಾಡ್ತೀನಿ. Send alert cancel. Alert undo. Sending. Cancel close. Message sent undo. New message close. Blank. Message sent. New message close. ಸೊ Message sent. New message. Desktop list. ಥ್ಯಾಂಕ್ Email ಯು 10. ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ನಮ್ಮ ಸಂಚಿಕೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳ ಜೊತೆ OBS ಮತ್ತೆ ಭೇಟಿಯಾಗೋಣ. 32.0. OBS. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಸ್ನೇಹಿತ ಆರ್ ಶಬಾಜ್ ಅಹಮದ್. ಯಾರೇನು ನಮಗೆ ಲೈಕು, ಸಬ್ಸ್ಕ್ರೈಬು, ಕಾಮೆಂಟ್ ಏನು ಮಾಡಿಲ್ವೋ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.